ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಜಸ್ಟ್ ಇನ್ನು ಅಪ್ಡೇಟ್ ಬರ್ತಾ ಇರೋದು ಏಷ್ಯಾ ಕಪ್. ಅದರಲ್ಲೂ ಅಲ್ಲದೆ ಏಷ್ಯಾ ಕಪ್ ಸ್ಟಾರ್ಟ್ ಆಗೋಕ್ಕೆ ಸುಮಾರು ತಿಂಗಳುಗಳಿದೆ. ಆದ್ರೆ ಜಸ್ಟ್ ಇನ್ನು ಅಪ್ಡೇಟ್ ಬರ್ತಾ ಇರೋದು ಏಷ್ಯಾ ಕಪ್. ಅದರಲ್ಲೂ ಅಲ್ಲದೆ ಇದೇ ವರ್ಷ ಸೆಪ್ಟೆಂಬರ್ ಸೆಕೆಂಡ್ ವೀಕ್ ಆರ್ ಫೋರ್ತ್ ವೀಕ್ ಅಲ್ಲಿ ಮ್ಯಾಚಸ್ ಗಳು ಸ್ಟಾರ್ಟ್ ಆಗುತ್ತೆ ಅಂತ ಬರ್ತಾ ಇದೆ. ಅದರಲ್ಲೂ ಅಲ್ಲದೆ ಇನ್ನ IPL ಸ್ಟಾರ್ಟ್ ಆಗಿಲ್ಲ, ಇನ್ನ ಚಾಂಪಿಯನ್ ಟ್ರೋಫಿನೂ ಮುಗ್ದಿಲ್ಲ. ಅದು ಚಾಂಪಿಯನ್ ಟ್ರೋಫಿ ಮುಗಿಯಕ್ಕೆ ಏನು ಟೈಮ್ ಏನಿಲ್ಲ, ಇನ್ನೇನು ಒಂದು ವೀಕಲ್ಲಿ ಚಾಂಪಿಯನ್ ಟ್ರೋಫಿ ಮುಗ್ದಿಟ್ಟೆ IPL ಸ್ಟಾರ್ಟ್ ಆಗುತ್ತೆ. ಅದಾದ ನಂತರ ಎಲ್ಲ ಪ್ರಿಪರೇಷನ್ ಸಹ ಈ ಏಷ್ಯಾ ಕಪ್ಗೆ ನಡೆಯುತ್ತೆ. ಆದ್ರೆ ಈ ಸಲ ನಡೆಯುವಂತ ಏಷ್ಯಾ ಕಪ್ ಎಲ್ಲಾ ಹೋಸ್ಟಿಂಗ್ ರೈಟ್ಸ್ ನಮ್ಮ ಇಂಡಿಯಾದಲ್ಲಿ ಇತ್ತು. ಆದ್ರೆ ಯಾವುದೇ ರೀತಿ ಈ ಸಲ ಏಷ್ಯಾ ಕಪ್ ನಮ್ಮ ಇಂಡಿಯಾ ಹೋಸ್ಟ್ ಮಾಡ್ತಾ ಇಲ್ಲ. ಆದ್ರೆ ಹೋಸ್ಟ್ ಮಾಡೋದು ನಮ್ಮ ಇಂಡಿಯಾನೇ. ಆದ್ರೆ ಏನು ಚಾಂಪಿಯನ್ ಟ್ರೋಫಿಲಿ ನಮ್ಮ ಇಂಡಿಯಾ ಪಾಕಿಸ್ತಾನಕ್ಕೆ ಹೋಗಿ ಆಡಲ್ಲ ಅಂತ ಅದೇ ರೀತಿ ಈಗ್ಲೂ ಸಹ ಪಾಕಿಸ್ತಾನ ನಮ್ಮ ಇಂಡಿಯಾಗೆ ಬಂದು ಟ್ರಾವೆಲ್ ಮಾಡಿ ಮ್ಯಾಚ್ ನ ಆಡಲ್ಲ. ಅದಕ್ಕೋಸ್ಕರ ನ್ಯೂಟ್ರಲ್ ವೆನ್ಯೂನ ಪಾಕಿಸ್ತಾನ ಕೇಳಿರೋದಕ್ಕೋಸ್ಕರ ಪಾಕಿಸ್ತಾನ ನ್ಯೂಟ್ರಲ್ ವೆನ್ಯೂಲ್ ಆಡ್ಬೇಕು. ಅದಕ್ಕೋಸ್ಕರ ನಮ್ಮ BCCI ಯಾವುದೇ ರೀತಿ ನಮ್ಮ ಇಂಡಿಯಾದಲ್ಲಿ ಹೋಸ್ಟ್ ಮಾಡ್ತಲ್ಲ. ಅದಕ್ಕೋಸ್ಕರ BCCI ಒಂದು ಯೋಚನೆ ಮಾಡ್ಬಿಟ್ಟಿದೆ. ಅದರಲ್ಲೂ ಅಲ್ಲದೆ ಶ್ರೀಲಂಕಾ ದುಬೈಯಲ್ಲಿ ಮ್ಯಾಚಸ್ ಗಳನ್ನ ಹೋಸ್ಟ್ ಮಾಡ್ಬಿಡೋಣ, ನಾವೇ ಹೋಸ್ಟ್ ಮಾಡೋದು, ಆದ್ರೆ ನಮ್ಮ ಇಂಡಿಯಾದಲ್ಲಿ ಬೇಡ, ಬೇರೆ ಕಂಟ್ರಿಲಿ ಹೋಸ್ಟ್ ಮಾಡೋಣ ಅಂತ ಯೋಚನೆ ಮಾಡ್ಬಿಟ್ಟಿದೆ. ಆದ್ರೆ ನನ್ನ ಪ್ರಕಾರ BCCI ಯೋಚನೆ ಮಾಡೋದು ಶ್ರೀಲಂಕಾದಲ್ಲೇ ಎಲ್ಲಾ ಮ್ಯಾಚಸ್ ಗಳನ್ನು ಸಹ ಹೋಸ್ಟ್ ಮಾಡುತ್ತೆ. ಹೋಸ್ಟ್ ಮಾಡೋದು ನಮ್ಮ ಇಂಡಿಯಾ, ಆದ್ರೆ ಎಲ್ಲ ಮ್ಯಾಚಸ್ ಗಳು ನಡೆಯೋದು ಶ್ರೀಲಂಕಾದಲ್ಲಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೇನೆ. ಏನಕ್ಕಂದ್ರೆ ಶ್ರೀಲಂಕಾ ಇರೋದು ಹತ್ರದಲ್ಲಿ, ಅದಕ್ಕೋಸ್ಕರ ಎಲ್ಲಾ ಮ್ಯಾಚಸ್ ಗಳನ್ನ ಶ್ರೀಲಂಕಾದಲ್ಲಿ ನಡೆಯುತ್ತೆ. ಹಾಗೆ ನ್ಯೂಟ್ರಲ್ ವೆನ್ಯೂನು ಆಗಿರುತ್ತೆ, ಹಾಗೆ ಎಲ್ಲಾ ಮ್ಯಾಚಸ್ ಗಳು ಅಲ್ಲೇ ನಡೆಯುತ್ತೆ. ಈ ಸಲ ಏಷ್ಯಾ ಕಪ್ ನಡೀತಾ ಇರೋದು T20 ಫಾರ್ಮೆಟ್ ಅಲ್ಲಿ. ಏನು ಹೋದ ಸಲ 2023ಲಿ ODI ಫಾರ್ಮೆಟ್ ಅಲ್ಲಿ ನಡೆದಿತ್ತು. ಏನಕ್ಕಂದ್ರೆ 2023ಲಿ ವರ್ಲ್ಡ್ ಕಪ್ ಇದ್ದ ಕಾರಣ ಆ ಏಷ್ಯಾ ಕಪ್ ನ ODI ಫಾರ್ಮೆಟ್ ಗೆ ಚೇಂಜಸ್ ಮಾಡಿದ್ರು. ಅದರಲ್ಲದೆ ನೆಕ್ಸ್ಟ್ ವರ್ಷ ನಡೀತಾ ಇರೋದು T20 ವರ್ಲ್ಡ್ ಕಪ್. ಅದಕ್ಕೋಸ್ಕರ ಈ ಏಷ್ಯಾ ಕಪ್ ನು ಸಹ T20 ಮಾಡೆಲ್ ನಲ್ಲಿ ಮಾಡ್ತಾ ಇದ್ದಾರೆ. ಅದರಲ್ಲೂ ಅಲ್ಲದೆ 19 ಮ್ಯಾಚ್ ಗಳು ಆಗ್ಬಹುದು ಅಂತ ಅನ್ಕೊಂಡಿದ್ದಾರೆ. ಈ ಏಷ್ಯಾ ಕಪ್ ಅಲ್ಲಿ ಇಂಡಿಯಾ ವರ್ಸಸ್ ಪಾಕಿಸ್ತಾನ 3 ಸಲ ಮ್ಯಾಚಸ್ ಗಳನ್ನ ಆಡಬಹುದು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಹೋದ ಸಲನು ಸಹ 2023ಲಿ ಇಂಡಿಯಾ ವರ್ಸಸ್ ಪಾಕಿಸ್ತಾನ 3 ಸಲ ಆಡ್ಬೇಕಾಯ್ತು. ಆದ್ರೆ ಅನ್ಫಾರ್ಚುನೇಟ್ ಆಗಿ ಪಾಕಿಸ್ತಾನ ಫೈನಲ್ ಗೆ ಬರ್ಲಿಲ್ಲ. ಏನಾದ್ರೂ ಬಂದಿದ್ರೆ 3 ಸಲ ಇಂಡಿಯಾ ವರ್ಸಸ್ ಪಾಕಿಸ್ತಾನ ನಡೀತಿತ್ತು. ಆದ್ರೆ ಈ ಸಲನು ಸಹ ಅದೇ ರೀತಿ ನಡೆಯುತ್ತೆ ಅಂತ ಅನ್ಕೊಂಡಿದ್ರೆ. ಹಾಗೆ ಗ್ರೂಪ್ ಸ್ಟೇಜ್ ಮ್ಯಾಚಸ್, ಹಾಗೆ ಸೆಮಿಫೈನಲ್, ಫೈನಲ್ ಈ ತರ ನಡೆದಾಗ ಪಕ್ಕ ಇಂಡಿಯಾ ವರ್ಸಸ್ ಪಾಕಿಸ್ತಾನ 3 ಮ್ಯಾಚಸ್ ಗಳು ನಡೀಬಹುದು ಅಂತ ಅನ್ಕೊಂಡಿದ್ರೆ. ವೇಟ್ ಮಾಡಿ ನೋಡೋಣ, ಇನ್ನ ತುಂಬಾ ದಿನಗಳಿದೆ. ಅದೇ ಅಲ್ಲದೆ ಇದು ಬಂದಿರೋದು ರೂಮರ್ಸ್ ಗಳು, ಇನ್ನ ಅಫಿಷಿಯಲ್ ಆಗಿ ಯಾವುದೇ ರೀತಿ ಅಪ್ಡೇಟ್ಸ್ ಗಳು ಬಂದಿಲ್ಲ. ಅಪ್ಡೇಟ್ಸ್ ಬಂದಾಗ ನಾನೇ ಹೇಳ್ತೀನಿ. ಹಾಗೆ ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ವಂದನೆಗಳು.